ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ. ಬಂಧುಗಳೇ, ನಾಳೆ ಶುಕ್ರವಾರ 10ನೇ ತಾರೀಕು ವೈಕುಂಠ ಏಕಾದಶಿ ಪ್ರಾಪ್ತವಾಗಿದೆ. ನಮಗೆ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿನ ನಾಳೆ. ಈ ವೈಕುಂಠ ಏಕಾದಶಿ ಬಹಳ ಮಾನ್ಯವಾಗಿರ್ತಕ್ಕಂಥದ್ದು. ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಏನಂತ ಕರಿತೀವಿ, ಇದನ್ನು ಪುತ್ರದ ಏಕಾದಶಿ ಅಂತಲೂ ಸಹ ನಾವು ಕರಿತೀವಿ. ಈ ಏಕಾದಶಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಧನುರ್ಮಾಸದಲ್ಲಿ ಸಂಭವಿಸಿದರೆ ಅದನ್ನು ನಾವು ಏನಂತ ಕರಿತೇವೆ, ವೈಕುಂಠ ಏಕಾದಶಿ ಅಂತ ಕರಿತೀವಿ. ಇದಕ್ಕೆ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಹಿನ್ನೆಲೆಯೇ ಇದೆ. ಆದರೆ ನಾನಿಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ವೈಕುಂಠ ಏಕಾದಶಿಯ ಮಹಾತ್ಮೆಯನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ವೈಕುಂಠ ಏಕಾದಶಿ ಎಂದು ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಇಡೀ ನಮ್ಮ ಭಾರತ ಭೂಮಿಯಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ, ಸಂಸ್ಕೃತಿಯಲ್ಲಿ ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಉತ್ತರ ಭಾರತದಲ್ಲಿಯೂ ಸಹ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂತಹ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿರ್ತಕ್ಕಂಥ ತಿರುಪತಿ ದೇವಸ್ಥಾನ ಏನಿದೆ, ಭಗವಂತ ಭೂವೈಕುಂಠವಾಸಿಯಾಗಿರ್ತಕ್ಕಂಥ ಶ್ರೀನಿವಾಸ ದೇವರ ನಾಳೆ ಉತ್ತರದ ಬಾಗಿಲನ್ನು ತೆಗಿತಾರೆ. ನಾಳೆ ದಿನ ಭಗವಂತನ ದರ್ಶನ ಇಡೀ ಎಲ್ಲ ದೇವಸ್ಥಾನಗಳಲ್ಲಿ, ಕರ್ನಾಟಕದಲ್ಲಾಗಿರಲಿ, ಬೇರೆ ಯಾವ್ಯಾವ ರಾಜ್ಯಗಳಲ್ಲಿದೆಯೋ ಎಲ್ಲ ವಿಷ್ಣುವಿನ ನಾರಾಯಣನ ದೇವಸ್ಥಾನ ಎಲ್ಲ ಕಡೆಗಳಲ್ಲಿ ಯಾವ್ಯಾವ ದೇವಸ್ಥಾನ ಇದೆಯೋ ಎಲ್ಲ ಕಡೆಗಳಲ್ಲಿಯೂ ಸಹ ನಾಳಿನ ದಿವಸ ಉತ್ತರಕ್ಕೆ ಒಂದು ಬಾಗಿಲನ್ನು ಮಾಡ್ತಾರೆ. ಹೌದಾ, ಸಾಕ್ಷಾತ್ ಭಗವಂತ ನಾವು ಉತ್ತರದ ಬಾಗಿಲಿಂದ ಹೋಗಿ ಪರಮಾತ್ಮನ ದರ್ಶನವನ್ನು ಮಾಡಬೇಕು. ನಾಳೆ ದಿವಸ ಉತ್ತರದ ಬಾಗಿಲು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಾಳೆ ವೈಕುಂಠ ಏಕಾದಶಿಯ ದಿನ ಉತ್ತರದ ಬಾಗಿಲನ್ನು ತೆಗಿತಾರೆ. ಅವತ್ತಿನ ದಿವಸ ಮಾತ್ರ ತೆಗೆಯೋದು ಉತ್ತರದ ಬಾಗಿಲನ್ನು. ವರ್ಷಕ್ಕೆ ಒಂದು ಬಾರಿ ತೆಗಿತಾರೆ. ತಿರುಪತಿಯಲ್ಲಿಯೂ ಸಹ ನಾಳಿನ ದಿವಸ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ಉಪವಾಸವನ್ನು ಮಾಡಬೇಕು. ನೋಡಿ, ಹಲವಾರು ಜನ ಏನು ಹೇಳ್ತಾರೆ, ಉಪವಾಸ ಅಂದ ತಕ್ಷಣ ಬಹಳಷ್ಟು ಭಯ ಬೀಳೋದಾಗಲಿ, ನನ್ನ ಕೈಯಿಂದ ಆಗೋದಿಲ್ಲ, ಅಥವಾ ನನಗೆ ಸುಮಾರು ಜನ ಹೇಳಿದ್ದಾರೆ, ಉಪವಾಸ ಅಂತ ಮಾತ್ರ ನೀವು ಹೇಳಬೇಡಿ, ನನ್ನಿಂದ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಹೇಳ್ತೇನೆ, ನಾನು ಅದನ್ನು ಹೇಳೋದು, ಯಾವಾಗಲೂ ಸಹ ನಮ್ಮ ಮನೋಬಲ, ಮನೋಸ್ಥೈರ್ಯ ಇರಬೇಕು. ಉಪವಾಸಕ್ಕೆ ದೇಹ ನಮಗೆ ಶಕ್ತಿ ಕೊಡಬೇಕು ಅಂತಕ್ಕದ್ದೇನಿಲ್ಲ, ಮಾನಸಿಕ ಶಕ್ತಿ ಬಹಳ ಮುಖ್ಯ ಉಪವಾಸಕ್ಕೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಉಪವಾಸಕ್ಕೆ ಬೇಕಾಗಿರೋದು ದೈಹಿಕ ಬಲ ಅಲ್ಲ, ದೈಹಿಕ ಬಲ ಅಲ್ಲವೇ ಅಲ್ಲ. ಉಪವಾಸಕ್ಕೆ ಬೇಕಾಗಿರೋದು ಮನೋಬಲ, ಮಾನಸಿಕ ಶಕ್ತಿ, ಇಚ್ಛಾಶಕ್ತಿ, ವಿಲ್ ಪವರ್ ಅಂತ ಏನು ಕರಿತೇವೆ ನಾವು, ಅದನ್ನು ಇಚ್ಛಾಶಕ್ತಿ ಅಂತ ಕನ್ನಡದಲ್ಲಿ ಕರಿತೀವಿ. ನಮ್ಮ ಇಚ್ಛಾಶಕ್ತಿ ಬಲವಾಗಿದ್ದರೆ ನಾವು ಖಂಡಿತವಾಗಿಯೂ ಸಹ ಒಂದು ದಿನ ಸಂಪೂರ್ಣವಾಗಿ ಉಪವಾಸವನ್ನು ಆಚರಣೆ ಮಾಡಬಹುದು, ವ್ರತವನ್ನು ಆಚರಣೆ ಮಾಡಬಹುದು. ನೋಡಿ, ಆಗದೇ ಇರೋರು ತೊಂದರೆ ಇಲ್ಲ, ಹೌದಾ, ಅವರವರ ಶಕ್ತಿ ಅನುಸಾರವಾಗಿ ಆದರೂ ಅಟ್ಲೀಸ್ಟ್ ನಾಳಿನ ದಿವಸ ಅನ್ನವನ್ನು ತ್ಯಜಿಸಬೇಕು. ಹೌದಾ, ನಾಳಿನ ದಿವಸ ಅನ್ನವನ್ನು ಮುಟ್ಟಲೇಬಾರದು. ಹೌದಾ, ಆ ರೀತಿಯಾಗಿ ಕೆಲವೊಬ್ಬರು ಹಾಲು ಹಣ್ಣನ್ನು ತಗೋತಾರೆ. ಅವರವರ ಶಕ್ತಿ ಅನುಸಾರವಾಗಿ ಹೇಳ್ತಾ ಇದ್ದೀನಿ ನಾನು. ಆಗೋದಿಲ್ವೋ, ಯಾರಿಗೆ ಪೂರ್ತಿಯಾಗಿ ಮಾಡೋದಕ್ಕೆ ಆಗೋದಿಲ್ವೋ ಅವರವರ ಶಕ್ತಿ ಅನುಸಾರವಾಗಿ ಹಾಲು ಹಣ್ಣುಗಳನ್ನು ತೆಗೆದುಕೊಂಡು ನಾಳೆ ಭಗವಂತನ ಸನ್ನಿಧಾನದಲ್ಲಿ ಆತನ ನಾಮ ಜಪ, ಸಂಕೀರ್ತನೆ, ಭಜನೆ, ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿದರೆ ಖಂಡಿತವಾಗಿಯೂ ಸಹ ನಾಳೆ ವೈಕುಂಠ ಏಕಾದಶಿ, ಅದರಲ್ಲೂ ಪುತ್ರದ ಏಕಾದಶಿ, ಇದರಿಂದ ಎಷ್ಟೋ ಜನರು ಸಹ ಈ ಪೂಜೆಯನ್ನು, ವೈಕುಂಠ ಏಕಾದಶಿ ವ್ರತವನ್ನು ಮಾಡಿ ಎಷ್ಟೋ ಪುಣ್ಯವಂತರಾಗಿದ್ದಾರೆ. ಎಷ್ಟೋ ಜನ ಅವರವರ ಪುಣ್ಯಕರ್ಮಗಳಿಗೆ ಭಾಗಿಯಾಗಿದ್ದಾರೆ. ಅಂಥ ವೈಕುಂಠ ಏಕಾದಶಿ ನಾಳೆ ಪ್ರಾಪ್ತ ಆಗ್ತಾ ಇದೆ. ಅದು ಸಹ ಶುಕ್ರವಾರ. ಉತ್ತರದ ಬಾಗಿಲು ಕುಬೇರನಿಗೆ ಬಾಗಿಲು ಅಂತ ಕರಿತೀವಿ, ಅಥವಾ ನಾವು ಉತ್ತರದ ದ್ವಾರವನ್ನು, ಉತ್ತರದ ದಿಕ್ಕನ್ನು ಕುಬೇರನಿಗೆ ಹೇಳ್ತೀನಿ. ಕುಬೇರನ ಸ್ಥಾನ ಉತ್ತರದ ಸ್ಥಾನ. ನಾಳೆ ಶುಕ್ರವಾರ ಆಗಿರೋದರಿಂದ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಸಹ ಲಕ್ಷ್ಮೀ ನಾರಾಯಣರು ಸಮೇತ ನಮ್ಮ ಮನೆಗಳಲ್ಲಿ, ನಮ್ಮ ಮನಗಳಲ್ಲಿ ವಾಸವಾಗಿರ್ತಾರೆ, ಶಾಶ್ವತವಾಗಿ ವಾಸವಾಗಿರ್ತಾರೆ ಅಂತಕ್ಕಂಥ ಮಾತನ್ನು ತಿಳಿಸ್ಬೇಕು ಅಂತ ಅಪೇಕ್ಷೆಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನಾಳೆ ಎಲ್ಲರೂ ಸಹ ವೈಕುಂಠ ಏಕಾದಶಿ ಪ್ರಾಪ್ತವಾಗುತ್ತದೆ. ನಾಡಿದ್ದು ಮುಕ್ಕೋಟಿ ದ್ವಾದಶಿ ಅಂತ ಕರಿತೀವಿ ನಾವು ಅದನ್ನು. ನಾಳೆ ವೈಕುಂಠ ಏಕಾದಶಿ, ನಾಡಿದ್ದು ಮುಕ್ಕೋಟಿ ದ್ವಾದಶಿ. ಹೌದಾ, ಈ ಉತ್ತರದ ಬಾಗಿಲಿನಿಂದ ದೇವಾನುದೇವತೆಗಳಲ್ಲಿ ಎಲ್ಲರೂ ಸಹ ಬರ್ತಾರೆ. ನಾಳೆ ವೈಕುಂಠದಲ್ಲಿ ಪರಮಾತ್ಮ ಉತ್ತರದ ಬಾಗಿಲಿನಿಂದ ಇಡೀ ಮುಕ್ಕೋಟಿ ದೇವತೆಗಳಿಗೂ ಸಹ, ಪರಮಾತ್ಮ ಕೋಟ್ಯಾಂತರ ಜೀವರಾಶಿಗಳಿಗೂ ಸಹ ನಾಳೆ ಉತ್ತರ ದಿಕ್ಕಿನಿಂದ ದರ್ಶನವನ್ನು ನೀಡ್ತಾನೆ ಭಗವಂತ. ಆದ್ದರಿಂದ ಈ ಏಕಾದಶಿ ದೇವತೆಗಳಿಗೂ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು.
ಕ್ಯೂ ನಿಂತಿರ್ತಾರೆ. ದೇವಾನುದೇವತೆಗಳಲ್ಲಿ ಎಲ್ಲರೂ ಸಹ ನಾಳಿನ ದಿವಸ ಭಗವಂತನ ದರ್ಶನಕ್ಕೆ ಕಾಯ್ತಾ ಇರ್ತಾರೆ. ಸಾಕ್ಷಾತ್ ವಿಷ್ಣುವಿನ ದರ್ಶನಕ್ಕೆ ಉತ್ತರದ ಬಾಗಿಲಿಂದ ಹೋಗಿ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಅಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿನ ನಾಳೆ. ನಾವೆಲ್ಲರೂ ಸಹ ಉಪವಾಸ ವ್ರತವನ್ನು, ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ ಸಾಕ್ಷಾತ್ ಶ್ರೀಕೃಷ್ಣನ ಒಲುಮೆಗೆ, ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.